ಖಂಡಿತವಾಗಿ ಕೂಡ ಇವತ್ತಿನ ಈ ಸಮಾವೇಶ ಏನಂತ ಹೇಳಿದರೆ, ನಾವು ಗ್ರಹಿಸಿದ್ದೀವಿ ಹಾಸನ ಜಿಲ್ಲೆ ಅಂತ ಹೇಳಿದರೆ ಕೇವಲ JDSನ ಭದ್ರ ಕೋಟೆ ಅಂತೇಳಿ. ಬಟ್ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ, ನಮ್ಮ ಈ ಒಂದು ಸಮಾವೇಶ ನೋಡಿದ ತಕ್ಷಣ ಒಂದು ಸನ್ಮಾನ್ಯ ಸಿದ್ದರಾಮಯ್ಯರವರ ಗ್ಯಾರಂಟಿ ಯೋಜನೆ, ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು, ಮತ್ತು ಇವತ್ತಿನ ಈ ಒಂದು ಸಮಾವೇಶದಲ್ಲಿ ಈಗ ಕೇವಲ ನಮ್ಮ MP ಇದ್ದಾರೆ. ಇವತ್ತಿನ ಸಮಾವೇಶ ನೋಡ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಈಗಿನ್ನು ಕೆಲವು ದಿನಗಳಲ್ಲಿದೆ. ಮತ್ತು ಮುಂದಿನ ಅಸೆಂಬ್ಲಿ ಚುನಾವಣೆಗೂ ಕೂಡ ಎಲ್ಲ ಇದು ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ MLA ಕೂಡ ಬರ್ತಕ್ಕಂಥ ಈ ಸಮಾವೇಶದಲ್ಲಿ ದೃಢ ಆಗಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಪ್ರಕಾರ ಹೇಗೆ ಸರ್? ಇಲ್ಲ ಸರ್, ನಮಗೆ ಹಾಸನ ಜಿಲ್ಲೆಯಲ್ಲಿ ನೋಡುವಾಗ ಇದು JDSದ ಭದ್ರಕೋಟೆ ಅಂತ ನೆನೆಸಿದ್ದು. ಇವತ್ತದು ಇದೊಂದು ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಈ ಸಭೆಯನ್ನು ನೋಡುವಾಗ ಇಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಆಗಿದೆ ಅಂತ ಕೂಡ ನಮಗೆ ಎನ್ನಿಸ್ತೇವೆ. ನಾವು ಇನ್ನೂ ಕೂಡ ಬರುವ ಚುನಾವಣೆಯಲ್ಲಿ ಇಲ್ಲಿ 7ಕ್ಕೆ 7 ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲ್ಲುವ ವಿಶ್ವಾಸ ಇವತ್ತಿನ ಈ ಸಭೆಯ ನೋಡುವಾಗ ನಮಗೆ ಸಿದ್ದರಾಮಯ್ಯರವರ ಕಾರ್ಯಕ್ರಮ ಹಾಗೂ ನಮ್ಮ ಪ್ರದೇಶ ಕಾಂಗ್ರೆಸ್ ಅವರ ಅಧ್ಯಕ್ಷತೆಯಲ್ಲಿ 7ಕ್ಕೆ 7 ಬರ್ತದೆ ಅಂತ ಕೂಡ ನಮಗೆ ವಿಶ್ವಾಸ ಇದೆ.